ನಮಸ್ಕಾರ. ಎಲ್ಲವೂ ಆರಾಮಿದ್ರಾ? ನಾನಂತೂ ಆರಾಮಿದ್ದೆ ನೋಡಿ. ಹ್ಞೂ ಹಳ್ಳೀಲಿ ಹೆಂಗೆ ಗೊತ್ತಿದ್ದ, ಈಗ ಅಕ್ಕಪಕ್ಕದವ್ರ ಮನೆಯವೆಲ್ಲವ ಹೊಂದಾಣಿಕೆ ಮಾಡ್ಕೊಂಡು ಇಟ್ಟಂಗೆ ಅನ್ನಿಸ್ತು. ಆದರೆ ನಮ್ಮ ಮನೆಯಿಂದವ ಅವ್ರ ಮನೆಗೆ ಏನಾದರೂ ಸಾಮಾನು ತಗೊಂಡೋದ್ರೆ, ಅವ್ರ ಮನೆಯಿಂದವ ನಮ್ಮ ಮನೆಗೆ ಏನಾದರೂ ಸಾಮಾನು ತಗೊಬಂದ್ಕೊಂಡ್ರೆ ಹೆಂಗೆ ಮಾತಾಡ್ತೀಯೋ, ಕೇಳಲು ಬಂದರೆ ಎಂತ ಹೇಳ್ತೀಯೋ ಹೇಳಿ ಒಂದು ಕಾಮಿಡಿ ವಿಡಿಯೋ ಮಾಡ್ತೆ. ಆದರೆ ಎಂಥದ್ದು ಗೊತ್ತಿದ್ದ, ಹಿಂಗೆ ಎಲ್ಲವೂ ಫುಲ್ ವಿಡಿಯೋ ನೋಡ್ತಿಲ್ಲ, ಅದ್ರ ಸೌತಿಗೆ ಶೇರು ಮಾಡ್ತಿರಲಿಲ್ಲ, ಸಬ್ಸ್ಕ್ರೈಬು ಮಾಡ್ಕೊತಿರಲಿಲ್ಲ. ನಾನು ಹಾಕಿದ ವೀಡಿಯೋ ನಿಮಗೆ ಹೆಂಗೆ ಸಿಕ್ತು ಹೇಳಿ? ನಿಮಗೆ ಏನಾದರೂ ಬೇಕು ಹೇಳಾದರೆ ಒಂದು ಪುಟ್ಟ ವೀಡಿಯೋ ಮಾಡಿ ಹಾಕ್ತಾ ಇರ್ತೆ. ಅದು ಇಷ್ಟ ಆಯ್ತು ಹೊಡೆದ್ರೆ ಲೈಕ್ ಶೇರ್ ಕಮೆಂಟ್ಸ್ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಂ, ಓ ಆರಾಮಿದ್ದೆ ಹೇಳ್ತಿದ್ದು, ಆ ದಿವಸ ಆರಾಮಿಲ್ಲದೆ ಹೋ ಮಾಡ್ತಿದ್ದೋದೆ ಅನಿಸ್ತಿದ್ರಾ? ಹ್ಞೂ ಹೋ ಮಾಡ್ತಾ ಇದ್ದಿದೆ. ಓ ಆಸ್ಪತ್ರೆಗೆ ಹೋಗಿ ಬಂದಲ್ಲಿ, ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಒಂದು 2 ಇಂಜೆಕ್ಷನ್ ಬಂದ್ಕೊಂಡ್ಮೇಲೆ ಕಮ್ಮಿ ಆಯ್ತು ನೋಡಿ. ಎಲ್ಲವಕ್ಕೂ ಹಿಂಗ್ಯಾರ. ಈ ಒಂದು 4 ದಿನ ಮಳೆ ಬಂದು ಏನು ಜ್ವರಗೆಡಿತು, ಒಂದು 4 ದಿನ ಬಿಸಿಲು ಬತ್ತಪ್ಪ, ಹಂಗಾಯ್ತು ಹೇಳೋದು ನೋಡಿ. ಎಂಗಳ ಮನೆ ಅಡಿಕೆ ತೋಟ ಅಷ್ಟು ಮಾರಂಗರಿ ಹೇಳೋದಲ್ಲ ಪರಿಸ್ಥಿತಿ. ಕೊಳೆ ಬಂದು ಅಡಿಕೆ ಮ್ಯಾಲಿದ್ದ ಇಲ್ಲಾಂದ್ರೆ ಕೆಳಗೆ ನೆಲಕ್ಕಿದ್ದಾಗ ಗೊತ್ತಾಗೋದು ಪರಿಸ್ಥಿತಿ ಬಂದೋಯ್ದ್ರ. ನಿಮ್ಮ ಮನೇಲೆಲ್ಲ ಎಂತ ಇದು ಹೇಳಿ. ಕಡೆಗೆ ನಿಂಗೆ ಕಮೆಂಟ್ಸ್ ಮಾಡಿರಿ, ನನಗೆ ಗೊತ್ತಾಯ್ತು ನಿಮ್ಮ ಮನೆ ಅಡಿಕೆ ತೋಟದ ಕತೆ ಅಂತದ್ದು, ನನ್ನ ಮನೆ ಅಡಿಕೆ ತೋಟದ ಕತೆ ಅನ್ಸೋಳಿ ಮುಂದೆ ಅದರೆಲ್ಲ ಮಾಡಿ ಹಾಕ್ತೆ. ಈಗ ಇದೊಂದು ನೋಡ್ಕೊಂಬಪ್ಪನ. ಎಲ್ಲವೂ ಆರೋಗ್ಯ ನೋಡ್ಕೇಳಿ, ದಿನ ಬಿಸಿನೀರೆಲ್ಲ ಕುಡೀರಿ. ಮೆಣಕಾಳು ಜೀರಿಗೆ ಕೊತ್ತಂಬರಿ ಎಲ್ಲ ಹಾಕಿ ಒಂದು ಕಷಾಯ ಮಾಡ್ಕೊಂಡು ಕುಡೀರಿ. ಇಲ್ಲೇ ಅಂದ್ರೆ ಹಿಂಗೆ ಆಗ್ತು, ವಾತಾವರಣವೇ ಸರಿ ಇಲ್ಲ. ಕಡೆಗೆ ಆಸ್ಪತ್ರೆಗೆ ಹೋಗಿ ಬ್ಲಡ್ ಟೆಸ್ಟ್ ಮಾಡಿ ನಿಂಗೆ ಮತ್ತೆ ಪಕ್ಕ ಬಪ್ಪದು ಕೊರೋನ್ವೇ. ಈಗ ಏನಿಗೆ ಮತ್ತೀಗ 2ನೇ ರೌಂಡಲ್ಲಿ ಶುರುವಾಯ್ದು ಹೇಳ್ತೇನು ತೊಂಡಿ. ಅದು ಬಿಡ್ತಂಗೆ ಕಾಣತ್ಲೆ, ಆದ್ರೆ ಎಂತ ಮಾಡ್ಲಾಗ್ತು, ಮಾತ್ರ ಆಚೆ ಈಚೆ ಹೋಯ್ ಬಪ್ಪ ಇತ್ಲಿಗೆ ಇಡೋಲ್ಲ ಮಾಡೋದಿದ್ರೆ ಲೈಕ್ ಕಾಣ್ತೀಯಾ? ಇದು ನಿಂಗೆ ತಪ್ಪು ತಿಳ್ಕೊಂಬಲ್ಲಿ ಹೋಗ್ಲಿಲ್ಲ. ಬರೀ ತಮಾಷೆಯಾಗಿ ಮಾಡೋದು ಅಷ್ಟೇಯ. ನಾನು ಮಾತ್ರ ಹಿತ್ಲು ಬದಿಗೆ ಏನಾದರೂ ಹುಲಿಗಿಲಿ ಕೀಳುವಾಗ ಹೋಗ್ತಾ ಇದ್ದೆ ನೋಡುವ, ಯಾರು ಆಚೆ ಮನೆ ಹೆಂಗಸ್ರು ಯಾರು ಬಂದರೆ ಮಾಡಿ ಹಾಕ್ತೆ. ಇಲ್ಲ ಅಂದ್ರೆ ಏನು ಮನೆ ಹಿತ್ಲಿಗೆ ನೋಡಿ ಬರ್ಲಕ್ಕೆ ನಿಂಗೆ. ಅಬಾಬಾಬಾಬಾಬಾಬಾಬ ಮಳೆಗಾಲ ಹೇಳೋದು ನಮಗೆ ಹುಲ್ಲು ಹುಟ್ಟಿತ್ತು ಅಂದರೆ ಅಯ್ಯೋ ಹಪ್ರ್ಯಾ ಗಿಪ್ರ್ಯಾ ಬಂದು ಹೊಕ್ಕಮಲೆ ಲಾಯ್ಕ್ ಔತು. ಸೋಮಣ್ಣ ಹತ್ರ ಒಂದು ದಿವಸ ಬಾರೋ ಮಾರೇನೆ, ಹುಲ್ಲು ಗಿಲ್ಲು ಕಿತ್ತು ಕೊಟ್ಟಿಗೆ ಹೋಗೋ, ನಿನ್ನ ಪಾಲಿಂಗೆ ತಗೊಂಡು ಹೋಯ್ಕದ ನಿಂಗೆ ತಗೊಂಡು ಹಾಕೋಳಿ ಹೇಳ್ತೆ. ಆದರೂ ಗೊತ್ತಿಲ್ಲಲ್ಲ ಈ ಮನುಷ್ಯ. ನಮಗೆ ಹುಲ್ಲು ಹುಟ್ಟುಬಿಡ್ಸನ ತೆಗಿವ ಅಂದರೂ ಹೋಗ್ತಾ ಅದು ಇಲ್ಲ. ಏನು ಕೈ ಶಾತಾ ಹೊಡ್ತಾ ಬತ್ತು ರಾತ್ರಿ ಇದ್ದೇನೆಯ. ಈ ವಯಸ್ಸಿನಲ್ಲಿ ಎಂಥ ಹುಲ್ಲು ಕೀಳ್ತಾ? ಇಷ್ಟು ವರ್ಷ ಹುಲ್ಲು ಕೊಯ್ಯುದಾರು ಮಾಡಿ ಆಯ್ತು, ಹುಲ್ಲು ಕೀಳುದಾರು ಮಾಡಿ ಆಯ್ತು. ಈಗ ಆಳುಗಳ ಹತ್ರ ಮಾಡಿಸುವ ಅಂದ್ರೆ ಆಳುಗಾರು ಬತ್ತು ಅದು ಇಲ್ಲ. ಮಾಡ್ತೀನಿ ಹೇಳಲ್ಲ, ಮೊದಲೆಲ್ಲ ಮಾಡಿದವನೇ ಇದ್ದೆ. ಆದರೆ ಈಗ ಎಂತ ಆಯಿತು ಕೇಳಿರೆ, ವಯಸ್ಸಾತಲೆ ನರಕ್ಕೆ ಬಿರಕ್ಕೆಲ್ಲ ಜೀವಿಲ್ಲದಂಗೆ ಆಯ್ತು. ಏನು ರಾತ್ರಿ ಯಾವತ್ತು ಬಂದಂಗೆ ಕೈ ಸೆಳೆತ ಕಾಲು ಸೆಳೆತ ಬಂದು ರಾತ್ರಿ ಇಡೀ ವರ್ಕ ಕೆಟ್ಟು ಮೊನ್ನೆ ಆಸ್ಪತ್ರೆಗೆ ಹೋದ ಒಂದು ನಿದ್ರೆ ಗುಳಿಗೆನೂ ಬಂದ್ಕೊಂಡೆ. ಎಂತ ಮಾಡೋದು ಮತ್ತೆ ರಾತ್ರಿ ಇಡೀ ವರ್ಕ್ ಬತ್ತಲೆ. ಮೊದಲೆಲ್ಲ ಆಳುಗಳು ತಗೊಳದ್ದೇಯ ಆನೇ ಮಾಡ್ತೀವಿ, ಇಡೀ ತೋಡ್ಸೋದೇ ಮಾಡೋದು, ಮನೆ ಸುತ್ತಲಾಕು ಹುಲ್ಲು ಕೀಳೋದು, ಹುಲ್ಲು ಕೊಯ್ಯೋದು, ಚೊಕ್ಕ ಮಾಡ್ಕೊಂಬೋದು, ಗುಡಿಸೋದು, ಒರೆಸೋದು ಎಂತ ಇದ್ರು ಮಾಡ್ತೀವನಪ್ಪ. ಈಗ ಎಂಥದ್ದು ಕೊಟ್ಟಿಗೆಯಲ್ಲಿ ಒಂದು ಆಕಳು ಸಾಂಕಿದ್ದೆ, ಆ ಆಕಳಿಗೆ ಹುಲ್ಲು ಕೊಯ್ಕೊಂಬಪ್ಲಾಗದಂಗೆ ಆಯ್ತು. ಯಮನೆ ಮಾಡಿ ಹತ್ರಿ ಸಾಕೋ ಬೆಂಗಳೂರಿನಲ್ಲಿ ಇದ್ದದ್ದು ಏನಾದ್ರೂ ಧೂಳಿಲಾಗದಂಗೆ ಆಯ್ತು. ಮನೆಗೆ ಬನ್ನಿ ಹೇಳಿ ಹೇಳುತ್ತೆ, ಹೋಗಿ ಕೇಳತ್ವಾ. ನಮಗೂ ಅದು ಮಾತ್ರ ಶ್ವಾಸ ಕೈಗೆ ಯಜಮಾನಿಕೆ ಕೊಡೋದು ಅಂದ್ರೆ ಮಾತ್ರ ತ್ರಾಸ ಆದಂಗೆ ಆಯ್ತು. ಆದರೂ ಬಂದ್ಕೊಂಡು ಉಳ್ಕೊಂಡು ಹೋಯ್ಕೊಳ್ಳಾಯ್ತು ಅಂತ ಕಾಣ್ತು. ಹೌದೇ ಎಂತ ಮಾಡೋದು? ಆಳ್ಗ ನೋಡಿ ಸಿಕ್ತುಲೆ, ಮಕ್ಕ ನೋಡಿದ್ರೆ ಬೆಂಗಳೂರಿಗೆ ಹೋಗಿ ಕೂತ್ಕತ್ತ. ಇನ್ನೊಂದು 10 ವರ್ಷ ಮಾಡುವ, ಕಡೆಗೆ ಜಮೀನೆಲ್ಲ ಕೊಟ್ಟು ಹಾಕಿಕ್ಕಿ ಬ್ಯಾಡ್ಗೆ ಹೋಗಿ ಕೂರವೇ ಆಯ್ಪಯ್ಯು. ಇಷ್ಟು ವರ್ಷ ಬಗ್ಗದ್ದೆ ಹೋಜ್ಜೀವ, ಈಗ ಬಂದ್ಕೊಂಡು ಬಗ್ಗಿತ್ತು ಒಳಗೆ ಕೆಲಸ ಮಾಡ್ಲವತಾ ಹೊಟ್ಟೆ ಹೆಟ್ಟು ಸಾಯ್ತು. ಸುಶೀಲಜ್ಜಿ ಎಂತ ಮಾಡ್ತಿದ್ಯೆ? ಓ ಭಾರತಕ್ಕೆ ಆರಾಮನೆ? ಆರಾಮೇ ಮರೈತಿ. ಈ ನನ್ನ ಮಳೆಗಾಲದಲ್ಲಿ ಎಂತ ಮಾಡ್ತಿದ್ಯೆ? ಮಳೆಗೆ ಹೊರಗೆ ಬೀಳೋದು ಅಂದರೆ ಬೇಡ ಅಂತ ಕಾಣ್ತು. ನೀನು ನೋಡಿರಿ ಎನ್ಸೋ ಮಾಡ್ತಿದ್ದಂಗೆ ಕಾಣ್ತು. ಎನ್ಸು ಇಲ್ಲಿಯೇ ಮಾತ್ರ ಮಳೆ ಹುಳುವ ಇದಲ್ಲೇ ಬಿಸಿಲು ಬಂದಂಗೆ ಆಯ್ದು, ಮಾತ್ರ ಮನೆ ಸುತ್ತಲಾಕು ಚೊಕ್ಕ ಮಾಡುವ ಹುಲಿ ಕೀಳ್ವಾಳು ಬನ್ನಿ ಆಗದ್ದಂಗೆ ಆಯ್ದೆ ಮರೈತಿ. ಮೈ ಕೈಯೆಲ್ಲ ಶೆಣಕ ಹೊಡೆದು ಗೊತ್ತು, ರಾತ್ರಿ ಹೊರಗ್ಲಾವತ್ಲೇ ಬಿಡ್ಲಿಯ. ಆದ್ರೂ ಮಾತ್ರ ನೋಡ್ಲವತ್ಲೆ ಹಪ್ಪೆ ಹೆಂಗ ಗಿಪ್ರಿಗೆ ಹೆಂಗ ಬಂದು ಇದು ಮಾಡ್ತವಿಲ್ಯ. ಹಂಗೈಕೊಂಡು ಹೆದರಿಕೆಲೆ ಮನೆ ಸುತ್ತಲಾಕು ಇದ್ರೆ ಅದಕ್ಕೆ ಮಾತ್ರ ಇದು ಮಾಡುವಾಳಿ. ಅದೇ ಅಲ್ಲಿ ಹಿತ್ಲಿಗೆಣ್ಣು ಬುಡ್ದಲ್ಲಿ ಇದು ಮಾಡ್ತಿದ್ದೆ ಬಿಲ್ಯ, ಹುಲ್ಲು ತೆಗಿತಿದ್ದೆ. ಇಲ್ಲೂ ಮಾತ್ರ ತೆಗ್ದು ಕೊಪ್ಪ, ಇದೆಯಲ್ಲಿ ಕುಂಬಳು ಬಳ್ಳಿ ಇದ್ದು ಅದಕ್ಕೂ ಮಾತ್ರ ಚೊಕ್ಕ ಮಾಡಿ ಹಾಕಿ ಕೊಪ್ಪಾಳೆ.
ಹೌದಾ? ನಾನು ಮಾತ್ರ ಮಳೆ ಹೊಳು ಇದ್ದಲೆ ಹಂಗಾಯ್ಕೊಂಡು ಚಹಾ ಪುಡಿ ಇದ್ದ ಅನ್ಸು ಕೇಳಿ ಕೋಪಾಳು ಬಂದೆ. ಚಹಾ ಕುಡಿಯೋದೇ ಅವತ್ಲೆ ಮರೈತಿ. ಯಮ್ಮನೆ ಮಾಣಿ ಹತ್ರ ಮೊನ್ನೆ ಚಹಾ ಪುಡಿ ತಗೊಂಬ ಅಂದೆ, ಅವ್ ಮರ್ತು ಬಿಟ್ಟಾಕಿ ಬಂದ ಬಿಲಿಯ. ಅದಕ್ಕೆ ಏ ಮಾರೈತಿ ಚಹಾ ಪುಡಿ ಇದ್ದ ಕೇಕಿನೊಬ್ಬ ಬಂದೆ. ಏ ಹೌದಾನೆ ಮಾರೈತಿ. ಥೂ ಹೋ, ಹಿಂಗಾಯ್ತಾ? ಯಾನು ಇದೆ ಹಿಂಗೆ ನಾಳಂಗೆ ಹೋಯ್ ಬರೋದೆ ಅನಿಸ್ತಿದ್ನೆ. ಒಂದು ಚೊಂಪಷ್ಟು ಇದ್ದು ಬಿಲ್ಲ ನನಗೆ ಇನ್ನು ಮಧ್ಯಾಹ್ನ ಪಾಲಿಗೆ ಒಂದು ಸಾಕು ಚಾ ಪುಡಿ. ನಾಳಂಗಿನ ಪಾಲಿಗೆ ಆನೆ ಹೋಯ್ ತಗೊಂಬರೋದೆ ಅನಿಸ್ತಿದ್ದೆ. ನಾಳಂಗೆ ಚಾ ಕುಡಿಯೋದಿದ್ರೆ ಅವತ್ತೇ ಇರಲಿಲ್ಲ, ನಮಗೆ ತಲೆನೋವು ಬಂದು ಅವತ್ತು ಮರೈತಿ. ಓದು ಅಳೋದು ಕಡೆಗೆ ಇದು ಮಂಜಣ್ಣಕ್ಕೆ ನೀನು ಸಕ್ಕರೆ ಒಂದು ಪಾಲ ತಗೊಂಡಿದ್ದು ಕೊಟ್ಟಿದ್ದೇ ಇಲ್ಲ ಮಾರೈತಿ. ತಿರ್ಗಾವ ಆನೆ ಕೇಳ ಬರಕತ್ತನದು ಅನಿಸ್ತಿದ್ದೆ. ಓ ಹೌದು ಅಲ್ದಾನೆ. ಓದಿ ಅಂತ ರಾಶಿ ಇದ್ಲಿಲ್ಲ ಸುಶೀಲ್ ಚಿಕ್ಕಿ. ಹಂಗೈಕ ನಾನು ಮತ್ತದು ಯಾರು ಬೇಕೌತ್ಲೆ ನಿನಗುವ, ನೀನು ಶುಗರ್ ಪೇಷೆಂಟಲ್ಲೇ. ಹಂಗೈಕ ನಿನಗೆ ಒಟ್ಟಲ್ಲ ಬೇಕೌತ್ಲೆ, ಬರೀ ಒಂದು ಪ್ಯಾಲೆ ಅಪ್ಪಷ್ಟು ಇದ್ದದ್ದಲ್ಲೇ. ಹಂಗೈಕ ಮತ್ತೆ ಕೊಡ್ಲು ಬೈನಿಲ್ಲೇ ಇಂದು ಚಾ ಪುಡಿ ತಗೊಂಡು ಹೋಯ್ಕನಕ ಅದು ನಾನು ತಗೊಂಡು ಕೊಡ್ತೀನಿ ಹೌದ್ಲ್ಯಾ? ಓ ಹೌದೇ, ನನಗೆ ಮಾತ್ರ ಶುಗರ್ ಇದ್ದದಿದ್ರು ಯಾರು ಮನೆ ಅಂಬಲ್ ಬೊತ್ತುವಲೆ ಮಾತು ಮಡಿಕೆಳಕ್ಕೆ ಹೋಗ್ತೋಳಿ. ಓ ಹೌದಾ? ಸೂರ್ಯ ಹಂಗಾರೆ ನಾಳೆ ತಗೊಂಡು ಕೊಟ್ಟಿಕೋತೇವೆ ಇಲ್ಲಿಯ. ಚಾ ಪುಡಿ ತಗೊಂಡು ಹೋಯ್ಕೊಳ್ಳೋದೆ ಅನ್ಸಿರೆ ಹೌದಲ್ಲ. ಮಂಜಣ್ಣ ಕೊಟ್ಟು ಅವು ಒಂದು ಚಮಚ ಸಕ್ಕರೆ ಪ್ಯಾಲೆ ಮುಗಳಿಗೂ ಹಿಡಿಯುವಂಗಿಲ್ಲ ಎನ್ಸೂ ಇಲ್ಲ. ಉದ್ರಿಕೆ ಎತ್ತಲು ಕೊಟ್ಟದ್ದು ಒಂದು ಚಮಚ ಸಕ್ಕರೆ ಆದ್ರೂ ತಗೊಂಬಂದು ಕೊಡಕತ್ತು. ಇಲ್ಲದಿದ್ರೆ ಇದು ಇಡೀ ಊರಿಂಗಷ್ಟು ಹೇಳ್ತಿರ್ತು. ಎಂತ ಹೇಳ್ದೇನೆ? ಎಂತ ಇಲ್ಲಿಯೇ ಭಾರತಕ್ಕ ಸಕ್ಕರೆ ತಗೊಂಡು ಹೋಯ್ತು ಮಾರಾಯ್ತಿ. ಕೊಡೋಳ್ದು ಅನ್ಸಿದ್ದೆ ನೋಡು. ಒಂದು ಚಮಚ ಆಗಲಿ 2 ಚಮಚ ಆಗಲಿ ಕೊಡಕೈತ್ಲಿಯಾ ಯಮ್ಮ ನೀನು ತಗೊಂಡು ಹೋಯ್ದ ಹೇಳಿ ಇಡೀ ಊರಿಂಗಷ್ಟು ಹೇಳಣತ್ತು. ಹೌದೌದು, ಒಂದು ಪ್ಯಾಲೆ ತಗೊಂಡು ಹೋಯ್ದು ಮತ್ತು ಒಂದು ಚಮಚ ತಗೊಂಡು ಹೋಯ್ದಲೆ. ಬರೀತ್ನೇ ಎಂತಕ್ಕೆ ನೀ ಶುಗರ್ ಪೇಷೆಂಟ್ ಅಲ್ಲೇ, ನಿಂಗೆ ಬೇಕೌತ್ಲೇಳಿ ಹೇಳ್ತಲೋ. ತಗೊಂಡು ಹೋಗಾಗ ಸುಶೀಲ್ ಚಿಕ್ಕಿ ಮಾತ್ರ ಸಕ್ಕರೆ ಕೊಡೆ ಮಾತ್ರ ಬೇಕಾಯ್ತೆ, ಖಾಲಿ ಆಯ್ದು ನಾಳೆ ತಗೊಂಬಂದು ಕೊಡ್ತೇನೆ ಹೇಳಿಕೆ ತಗೊಂಡು ಹೋಗ್ಬೋದು. ಈಗ ಕೊಡುವುದೇ ಇಲ್ಲ ನೋಡು. 1 ಚಮಚ ಆಗಲಿ 2 ಚಮಚ ಆಗಲಿ ನಮ್ಮ ಮನೆದು ನಮಗೆ ಬೇಕಲ್ಲೇ. ದಾರಿಲಿ ಎಲ್ಲರೂ ಹೆರಕಲು ಹೋದ್ರೆ ಆ 1 ಚಮಚ ಸಕ್ಕರೆ ಸಿಗ್ತಾ? ದುಡ್ಡು ಕೊಡೋದತ್ತು ಒಂದು ಅಕ್ಕಿ ಕಾಳು ಸಹಿತ ಯಾರು ಕೊಡೋವಿಲ್ಲ ಈಗಿನ ಕಾಲದಲ್ಲಿ. ಇದಕ್ಕೆ ಕೊಟ್ಟರೆ ತಗೊಂಬಂದು ಕೊಡೋದಿಲ್ಲ, ಇನ್ನು ಚಹಾ ಸಪ್ಪೆ ಬೇಕು ಅಂತ ತಗೊಂಡೋಗ್ಲು ಬೈದು. ಶಿ ಎಂಥದ್ದು ಕೇಳ ಬೊಬ್ಬರು ಮರ್ಯಾದೆನೂ ಕಾಣ್ತಿಲ್ಲ. ಸ್ನೇಹಿತರೆ, ಯಾವುದೇ ಸಂಬಂಧ ಮಾತುಕತೆಯಲ್ಲಿ ಇರಬೇಕೇ ವಿನಃ ವ್ಯವಹಾರದಲ್ಲಿ ಇರಬಾರ್ದು ಸ್ನೇಹಿತರೆ. ಹೀಗೆ ಆಗತ್ತೆ ಪರಿಸ್ಥಿತಿ. ಅಕ್ಕಪಕ್ಕದವರು ನೆಂಟರಿಷ್ಟರ ಹತ್ರ ಯಾವತ್ತೂ ನಾವು ಸಾಲವನ್ನಾಗಲಿ ಸಾಮಾನು ತಗೊಂಡೋಗಿರೋದನ್ನಾಗಲಿ ಇಟ್ಕೋಬಾರ್ದು. ಹೀಗೆ ಆಡ್ಕೊಳ್ಳೋದು. ಗಂಜಿ ಕುಡಿದ್ರೂ ಪರವಾಗಿಲ್ಲ ಸ್ನೇಹಿತರೆ, ಬೇರೆಯವ್ರ ವಸ್ತುವಿಗೆ ಯಾವತ್ತೂ ಆಸೆ ಪಡಬಾರ್ದು.